ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬರೀ ಇವತ್ತು ಶುಕ್ರವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗಿ ಒಂದು 10 ನಿಮಿಷ ಆಗೈತೆ ನೋಡ್ರಿ. ಯೋಗ ಅದೆಲ್ಲ ಮುಗಿಸ್ಬಿಟ್ಟು ಪಕ್ಷಿಗಳಿಗೆ ಫಸ್ಟ್ ಕಾಳು ಹಾಕಿಬಿಟ್ಟು ನಾಯಿಗೆ ಬಂದಿತ್ತು, ಅದಕ್ಕೂ ಚಪಾತಿ ಹಾಕಿ ಇನ್ನು ಮನೆ ಕೆಲಸ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ. ಬೆಳಗ್ಗೆ ಅಂತೂ ಗುಬ್ಬಚ್ಚಿ ಕಾಳು ಹಾಕೋದಂತೂ ಮರ್ಯಾಕೆ ಆಗೋದೇ ಇಲ್ಲ ರೀ. ಇನ್ಮೇಲೆ ಜಾಸ್ತಿ ಬರ್ತಾವೆ. ಫಸ್ಟಿಗೆ ಸ್ವಲ್ಪ ಹಾಕಿದ್ದೀನಿ, ಮತ್ತು ಕ್ಯಾಮ್ರಾ ಇಟ್ಬಿಟ್ಟು ಜಾಸ್ತಿ ಹಾಕಬೇಕು. ಡೈಲಿ ನೋಡಿರಲ್ಲ ನೀವು ಎಷ್ಟೊಂದು ಗುಬ್ಬಚ್ಚಿ ಬರ್ತಾವೆ. ನೋಡೋಕ್ಕಂತೂ ಭಾಳ ಖುಷಿ ಆಗುತ್ತೆ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇನ್ನು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನೈವೇದ್ಯಕ್ಕೆ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತು ಶ್ರಾವಣ 2ನೇ ಶುಕ್ರವಾರ ಅಲ್ಲ, ಅದಕ್ಕಂತ ಸ್ವಲ್ಪ ದೇವರಿಗೆ ನೈವೇದ್ಯ ಮಾಡಿದ್ರಾಯ್ತಂತ ಶಿರಾ ಮತ್ತು ಹೆಸರುಬೇಳೆ ಪಾಯಸ ಮಾಡ್ಬೇಕಂತಾರೆ. ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ ರೀ, ಖರ್ಚಾಗಂಗಿಲ್ಲ, ಸ್ವಲ್ಪ ಮಾಡೋದು. ಈಗಿದ್ರೆ ಒಂದು ಅರ್ಧ ಬಟ್ಲು ಅಷ್ಟನ್ನು ರವೆ ತೊಗೊಂಬಿಟ್ಟು ಅಷ್ಟನ್ನು ಶಿರಾ ಮಾಡ್ಕೊತೀನಿ. ಅಂದರೆ ಒಬ್ಬೊಬ್ರು ಕೇಸರಿ ಬಾತ್ ಅಂತಾರೆ, ನಮ್ಮ ಕಡೆ ಇದು ರವೆಯಿಂದ ಮಾಡ್ತೀವಲ್ರಿ, ಶಿರಾ ಅಂತೀವಿ. ರವೆ ಮತ್ತು ಸಕ್ಕರೆ ಬಳಸ್ಬಿಟ್ಟು ಮಾಡೋದು. ಏನಾದರೂ ಒಂದು ಸ್ವಲ್ಪ ಸ್ವೀಟ್ ಮಾಡಿ ದೇವರಿಗೆ ಇಟ್ಬಿಟ್ರೆ ನಮಗೂ ಖುಷಿ ಆಗುತ್ತಲ್ರಿ, ಶ್ರಾವಣ ಶುಕ್ರವಾರ. ಹಾಗಾಗಿ ಈಗಿದ್ರೆ ಶಿರಾ ಮಾಡ್ಬೇಕಂತ ರವಾನು ಹುರಾಕಂತೀನಿ. ಮತ್ತು ಈ ಕಡೆ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ ರೀ. ಹೆಸರುಬೇಳೆ ಕೋಸಂಬರಿ ಮಾಡ್ಬೇಕಂತಾರೆ. ಇದಕ್ಕೆ ಉಳ್ಳಾಗಡ್ಡಿ ಆಗಲಿ ಮತ್ತು ಮೊಸರು ಆಗಲಿ ಯೂಸ್ ಮಾಡೋಂಗಿಲ್ಲ, ಬರೀ ಹೆಸರುಬೇಳೆ ಮತ್ತು ಸೌತೆಕಾಯಿ ಅಷ್ಟನ್ನು ಯೂಸ್ ಮಾಡಿಬಿಟ್ಟು ಹೆಸರುಬೇಳೆ ಕೋಸಂಬರಿ ಮಾಡ್ಬೇಕಂತಾರೆ. ಈಗ ಶಿರಾನು ರೆಡಿ ಐತೆ ನೋಡ್ರಿ, ಸಿಂಪಲ್ಲಾಗೆ ಪಟ್ಟಂತ ಅದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ನಮ್ಮ ಮನೆಯವ್ರು ಈ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳಕತ್ತಿದ್ರು. ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೋ ತನಕ ನಾನು ಈ ಕಡೆ ನೈವೇದ್ಯನೂ ಅಷ್ಟು ಮಾಡಿಬಿಡ್ಬೇಕಂತ ಪಟ್ ಅಂತ ಶಿರಾ ಮತ್ತು ಹೆಸರುಬೇಳೆ ಕೋಸಂಬರಿನೂ ರೆಡಿ ಆಯ್ತು ನೋಡ್ರಿ. ಆ್ಯಕ್ಚುಲಿ ಹೆಸರುಬೇಳೆ ಕೋಸಂಬರಿಗೆ ಇನ್ನು ಕ್ಯಾರೆಟು ಮತ್ತು ಹಸಿ ಕಾಯಿ ತುರಿನೂ ಹಾಕ್ತಾರೆ. ನಾನು ಹಾಕಕ್ಕೆ ಹೋಗಿಲ್ಲ, ಸಿಂಪಲ್ಲಾಗಿ ಇಷ್ಟ ಮಾಡಿದ್ದು. ಒಂದು ಹೆಸರುಬೇಳೆ ಮತ್ತು ಸೌತೆಕಾಯಿ ಮತ್ತು ಒಂದು ಒಗ್ಗರಣೆ ಹಾಕಿಬಿಟ್ರಾಯ್ತು, ಅದು ಕೋಸಂಬರಿನೂ ರೆಡಿ ಆಗುತ್ತೆ. ಫೈನಲಿ ನೈವೇದ್ಯನೂ ರೆಡಿ ಮಾಡಿಕೊಟ್ಟಾರೆ. ನಮ್ಮ ಮನೆಯವರಿದ್ರೆ ಪೂಜೆ ಮಾಡಾಕಂತಾರು. ಇವತ್ತು ನೈವೇದ್ಯಕ್ಕೆ ಅಂದರೆ ನಾವು ಸ್ವೀಟ್ ಸಂಗಟ ಒಂದು 2 ಎಲೆ ಮತ್ತು ಅಡಿಕೆ ದಕ್ಷಿಣ ಇಟ್ಬಿಟ್ರೆ ಒಳ್ಳೇದಂತಾರು. ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕೆ ಅಂದ್ರೂ ಇಷ್ಟಾದರೂ ನೈವೇದ್ಯ ಮಾಡಿ ಎಲೆ ಮತ್ತು ದಕ್ಷಿಣ ಇಟ್ಟು ನೈವೇದ್ಯ ಮಾಡಿಬಿಟ್ರೆ ಒಳ್ಳೇದಂತಾರೆ. ಹಾಗಾಗಿ ನಾನು ಅಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿ ಕಾಯಿ ಒಡೆದು ತುಪ್ಪದ ಆರತಿ ಬೆಳಗ್ಬಿಟ್ರಾಯ್ತು. ಮನ್ಸಿಗೆ ಒಂಥರ ಖುಷಿ ಆಗುತ್ತಲ್ರಿ. ಶ್ರಾವಣ ಶುಕ್ರವಾರ ಇಷ್ಟಾದ್ರೂ ಮಾಡಬೇಕು. ಲಕ್ಷ್ಮೀ ಪೂಜೆ ಮಾಡೋಕ್ಕಾಗ್ಲಿಕ್ಕಂದ್ರೂ ನಾನು ಅಷ್ಟೇ ಸಿಂಪಲ್ಲಾಗಿ ಇಷ್ಟ ಮಾಡೋದ್ರಿ. ಈಗ ನೈವೇದ್ಯನೂ ಆಯಿತು, ನಮ್ಮ ಮನೆಯವರು ಕಾಯಿನೂ ಹೊಡೆದ್ರು. ಇನ್ನು ಪೂಜೆ ಮುಗಿತೀನಿ, ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ನೈವೇದ್ಯದ ಎಲ್ಲ ಆದಮೇಲೆ ಲಾಸ್ಟಿಗೆ ತುಪ್ಪದ ಆರತಿ ಬೆಳಗ್ಬೇಕಂತಾರೆ. ನಾನು ನೋಡಿಬಿಟ್ಟು ಕಲ್ತಿದ್ದು, ಅಂದರೆ ಮೊಬೈಲ್ದೊಳಗಂತೆಲ್ಲ ಹಂಗೆ ಸಿಗುತ್ತಲ್ರಿ ಈಗ, ಹಂಗಾಗಿ ನಾನು ನೋಡಿ ತಿಳ್ಕೊಂಡಿದ್ದು. ನಮ್ಮ ಮನೆಯವರು ನಾನು ಇಬ್ಬರು ಕೂಡಿ ಪೂಜೆ ಮಾಡಿಬಿಟ್ಟು ಇನ್ನು ನಾಷ್ಟಕ್ಕೆ ರೆಡಿ ಮಾಡ್ಬೇಕು ನೋಡ್ರಿ. ನಾಷ್ಟಕ್ಕೇನು ಜಾಸ್ತಿ ಕೆಲಸ ಇಲ್ಲ. ನಿನ್ನೆ ಒಂದು 5-6 ಚಪಾತಿ ಉಳಿದಿದ್ದು, ಒಂದು 2-3 ನಾಯಿಗೆ ಹಾಕಿದ್ದಾರೆ. ಇನ್ನೊಂದು 3-4 ಚಪಾತಿ ಅಷ್ಟಿದ್ದು, ಅವನ್ನೇ ಒಗ್ಗರಣೆ ಹಾಕಿ ಕೊಟ್ರಾಯ್ತಂತ. ಮತ್ತು ನಿನ್ನೆ ರಾತ್ರಿ ಮಾಡಿದ್ದು ರೈಸ್ನೂ ಇತ್ತು. ಸುಮ್ಮನೆ ಜಾಸ್ತಿ ಮಾಡಿಬಿಟ್ಟು ಅದನ್ನೆಲ್ಲ ಹಾಳು ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ರೀ. ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅಕಸ್ಮಾತ್ ತಿನ್ನೋಕ್ಕಾಗ್ಲಿಕ್ಕಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ. ಎಷ್ಟು ಯೂಸ್ ಮಾಡೋಕ್ಕಾಗುತ್ತಲ್ಲ ಅಂದರೆ ಹಾಳಾಗ್ದಂಗೆ ನೋಡ್ಕೊಂಬಿಟ್ಟು ಅದನ್ನ ಅವಾಗ ಖರ್ಚು ಮಾಡಿಬಿಟ್ರೆ ಆಗುತ್ತೆ. ಅಂದರೆ ರೈಸ್ ಇತ್ತು, ಅದನ್ನು ಸ್ವಲ್ಪ ತಿನ್ನೋಕೆ ಬರುತ್ತೆ. ಮತ್ತು ಚಪಾತಿ ಇದ್ವಲ್ಲ ಅಂಥೇಳಿ ಚಪಾತಿ ಕಟ್ ಮಾಡಿ ಒಗ್ಗರಣೆ ಹಾಕಿದ್ರಾಯ್ತು ಅಂತೇಳಿ ಡಿಫ್ರೆಂಟಾಗಿರುತ್ತೆ. ಮತ್ತು ಈ ಚಪಾತಿ ಒಗ್ಗರಣೆ ಟೇಸ್ಟ್ನೂ ಆಗುತ್ತೆ ರೀ, ಸೇಮ್ ಮ್ಯಾಗಿ ಥರ ಟೇಸ್ಟ್ ಬರುತ್ತೆ. ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಕಟ್ ಮಾಡಿದ ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ಮು, ರುಚಿ ತಕ್ಕಷ್ಟು ಉಪ್ಪು ಹಾಕಿ ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಕೆಂಪು ಚಟ್ನಿನ ಹಾಕಾಕಂತೀನಿ ನೋಡ್ರಿ. ಬೇಕಾದರೆ ಇದಕ್ಕೆ ಸೆಜ್ವಾನ್ ಚಟ್ನಿ ಮತ್ತು ಚಿಲ್ಲಿ ಸಾಸ್ ಎಲ್ಲ ಹಾಕ್ಬೋದು. ನನ್ನ ಕಡೆ ಯಾವುದು ಸಾಸ್ ಇಲ್ಲ ರೀ, ನಾನು ಬರೀ ಕೆಂಪು ಚಟ್ನಿನ ಯೂಸ್ ಮಾಡಿಬಿಟ್ಟು ಮಾಡಿದ್ದೆ. ಭಾಳ ಮಸ್ತ್ ಬಂದಿತ್ತು. ಕೆಂಪು ಚಟ್ನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಕಟ್ ಮಾಡಿಟ್ಟು ಚಪಾತಿನ ಮಿಕ್ಸ್ ಮಾಡಿರಿತ್ತು. ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡ್ರಿ. ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಸಕ್ಕರೆನ ಹಾಕಿದ್ದೆ ರೀ. ಮನು ಇದರ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಚಪಾತಿ ಎಲ್ಲ ಕಟ್ ಮಾಡಿ ಕೊಟ್ಟಿದ್ದೆ. ನಾನು ಒಗ್ಗರಣೆ ಅಷ್ಟೇ ಹಾಕಾಕಂತೀನಿ ನೋಡ್ರಿ. ಲೇಟ್ ಆಗಿತ್ತಂತ ಮನು ಎಲ್ಲ ಕಟ್ ಮಾಡಿಕೊಟ್ಟ. ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ರೆಡಿ ಮಾಡಿದ್ದೀನಿ ನೋಡ್ರಿ. ಈ ರೀತಿ ಒಂದ್ಸಲ ನೀವು ಮಾಡಿರಿ, ಭಾಳ ಮಸ್ತಾಗಿತ್ತು. ಸಿಂಪಲ್ಲಾಗಿರಿ, ಇನ್ನೊಂದು ಸಲ ಮಾಡಿ ಕೊಡು ಅಂತ ಹೇಳ್ಯಾರ ನಮ್ಮ ಮನೆಯವ್ರು. ಅಷ್ಟು ಟೇಸ್ಟಾಗಿತ್ತು. ಸ್ವಲ್ಪ ಚಪಾತಿ ಇದ್ದು ಅಲ್ರಿ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆ. ಎಲ್ಲರಿಗೆ ಸ್ವಲ್ಪ ಆಗುತ್ತಂತೇಳಿ. ಅಂದರೆ ರೈಸ್ ಇತ್ತು, ರೈಸ್ ಮತ್ತು ಚಪಾತಿ ಒಗ್ಗರಣೆ ಮತ್ತು ಶಿರಾನು ಸ್ವಲ್ಪ ಎಲ್ಲನೂ ಪ್ಲೇಟ್ ಹಚ್ಚಿ ಕೊಟ್ರಾಯ್ತಂತ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ. ಕೋಸಂಬರಿನೂ ಟೇಸ್ಟಾಗಿತ್ತು.
ಹೆಸರುಬೇಳೆ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದ್ರಿ. ಅದು ಹಸಿ ತಿಂದಿವಿ ಅಂದರೆ ಇನ್ನೂ ಬೆಸ್ಟ್ ಆಗುತ್ತಲ್ಲ. ಈ ರೀತಿ ಮಾಡಿಕೊಟ್ಟಾಗ ಟೇಸ್ಟು ಮಸ್ತ್ ಇರುತ್ತೆ. ಈಗಿದ್ರೆ ನಾಷ್ಟಾನು ಎಲ್ಲರೂ ಮಾಡಿಬಿಟ್ಟು ಅವರು ಕಾಲೇಜ್ಗೆ ಹೋದ್ರು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ನನ್ನ ಡ್ಯೂಟಿ ಸ್ಟಾರ್ಟ್ ಆಗೈತೆ ನೋಡಿರಿ. ಮನ್ಯಾಗ ಇರ್ತೀವಿ, ಒಂದು ಐತಿ, ಒಂದಾದ್ಮೇಲೆ ಒಂದು ಕೆಲಸ ಇರ್ತಾವೆ. ಆದರೆ ಮಧ್ಯಾಹ್ನದಾಗ ಒಂದು 4-5 ತಾಸು ಫ್ರೀ ಇರ್ತೀವಿ. ಆದರೆ ಮನೆ ಕೆಲಸ ಅಂತೂ ಸ್ವಲ್ಪ ಇರೋದ ರೀ. ಎಲ್ಲರೂ ಹೋದ್ಮೇಲೆ ಪಟ್ ಕೆಲಸ ಮುಗಿದು ಬಿಡುತ್ತಾ. ಆಮೇಲೆ ಸ್ವಲ್ಪ ನಿವಾಂತ ಆಗುತ್ತಾ. ಈಗಿದ್ರೆ ನನಗೆ ಇಷ್ಟ ಆಗದೆ ಇರೋ ಕೆಲಸ ಅಂದರೆ ಇದು ಒಂದೇ ನೋಡ್ರಿ. ಅಂದರೆ ಬಟ್ಟೆ ತೊಳೆಯೋ ಕೆಲಸ. ಯಾಕಂತಂದ್ರೆ ಮೈಗೆಲ್ಲ ನೀರು ಸಿಡಿತಾವು ಮತ್ತು ಮೈಯೆಲ್ಲ ಹಸಿ ಆಗುತ್ತಂತೇಳಿ ಒಂದು ಸ್ವಲ್ಪ ಬೇಸರ ಅಂತ ಅನ್ಸುತ್ತೆ. ಆದರೆ ಬೇಸರ ಬಂದ್ರೂ ಬಿಡಾಕಂತೂ ಆಗಂಗಿಲ್ಲಲ್ರಿ. ಮೇನಾಗಿ ಜಲ್ದಿ ತೊಳೆದ್ಬಿಟ್ರೆ ಅರ್ಬಿ ಅಂತೂ ಜಲ್ದಿ ಒಣಗ್ತಾವಂತೇಳಿ ಇವತ್ತು 9:00ವರೆಗೆ ಅರ್ಬಿ ಎಲ್ಲ ತೊಳೆದು ಹಾಕಿಬಿಟ್ಟು ಒಣಗಾಕೆ ಹಾಕಾಕಂತೀನಿ ನೋಡ್ರಿ. ಅರ್ಬಿ ಇದು ಒಂದು ಕೆಲಸ ಮುಗೀತಿಲ್ಲ ನಿವಾಂತ ಅಂತ ಅನ್ಸುತ್ತೆ. ಅರ್ಬಿ ಎಲ್ಲ ತೊಳೆದು ಹಾಕಿ ಸ್ವಲ್ಪ ಇಡುವುದ ಎಲ್ಲ ಎಡಿಟಿಂಗ್ ಮಾಡಿಬಿಟ್ಟು ಇನ್ನು ಮಧ್ಯಾಹ್ನ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅನ್ನ ಸಾಂಬಾರು ಅಷ್ಟೇ ಮಾಡಿದ್ದು. ಅಂದರೆ ನಾನು ಇಬ್ಬರೇ ಇರೋದು, ತನೂ ಸಂಜೆಗೆ ಬರ್ತಾಳು. ಹಾಗಾಗಿ ಬರೀ ಅನ್ನ ಸಾಂಬಾರು ಅಷ್ಟು ಮಾಡ್ಕೊಂಡು ಉಂಡ್ರಾಯ್ತು. ಸಂಜೆಗೆ ಏನಾದರೂ ಮಾಡಕ್ಕೆ ಬರುತ್ತಂತೆ ಅನ್ನ ಮತ್ತು ಸಾಂಬಾರು ಮಾಡಿಬಿಟ್ಟು ನಾಳೆ ದೋಸೆ ಮಾಡ್ಬೇಕಂತ ಅಕ್ಕಿನ ನೆನ್ಸಕ್ಕೆ ಹಾಕಾಕಂತೀನಿ ನೋಡ್ರಿ. ಯಾವಾಗಲ್ಲ ನಾನು ಜಾಸ್ತಿ ಅಳತಿ ಮಾಡಿಬಿಟ್ಟು ಹಾಕಕ್ಕೆ ಹೋಗಂಗಿಲ್ಲ. ಅಂದರೆ ನಿಮ್ಮ ಸಂಗತಿ ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡಬೇಕಾದ್ರೆ ಅವಾಗಷ್ಟೇ ಅಳತಿ ಮಾಡಿಬಿಟ್ಟು ಹಾಕ್ತೀನಿ. ಅಜ್ಮಾಸನ ಹಾಕೋದ್ರೆ ಅಂದರೆ ಕೈ ಅಳತಿ, ಕಣ್ಣು ಅಳತಿ ಗೊತ್ತಿರುತ್ತಲ್ಲ, ಡೈಲಿ ಅಡುಗೆ ಮಾಡ್ತೀವಿ. ಹಾಗಾಗಿ ನಾನು ಒಂದು kg ಅಷ್ಟು ಅಕ್ಕಿ ಮತ್ತು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಹಾಕಿಬಿಟ್ಟು ಸ್ವಚ್ಛಾಗಿ ತೊಳೆದ್ಬಿಟ್ಟು ಒಂದು 3-4 ಸಲ ಸ್ವಚ್ಛಾಗಿ ತೊಳ್ಕೊಬೇಕ್ರಿ. ಇವು ಸೊಸೈಟಿ ರೈಸ್ ಸ್ವಲ್ಪ ಜಾಸ್ತಿ ಹೊಲಸಿರ್ತಾವೆ. ಎಷ್ಟು ಸಲ ತೊಳೆದ್ರೂ ಇನ್ನೂ ಹೊಲಸು ಬಂದೇ ಬರುತ್ತೆ. ಹಾಗಾಗಿ ಒಂದು 3-4 ಸಲ ಸ್ವಚ್ಛಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಒಂದು 5-6 ತಾಸು ನೆನೆಸಿಟ್ಟು ರುಬ್ಕೊಂಡ್ಬಿಟ್ಟು ದೋಸೆ ಆಗಲಿ, ಇಡ್ಲಿ ಮತ್ತು ಪಡ್ಡು ಯಾವುದಾದ್ರೂ ಮಾಡ್ಬೋದು. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತ್ರಿ. ಈಗಿದ್ರೆ ಅಕ್ಕಿನೂ ತೊಳೆದು ಇಟ್ಟಿದ್ದೀನಿ. ಇನ್ನು ಊಟ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಏನೂ ಕೆಲಸ ಇರೋಂಗಿಲ್ಲ ರೀ. ಮಧ್ಯಾಹ್ನದಾಗ ಬೇಸರ ಅಂತ ಅನಿಸುತ್ತೆ. ಎಷ್ಟಂತೆ ಮೊಬೈಲ್ ನೋಡೋಕ್ಕಾಗುತ್ತೆ. ಆದ್ರೂ ಹೆಂಗೆ ಮಾಡಿ ಟೈಮ್ ಪಾಸ್ ಮಾಡೋದು. ಈಗಿದ್ರೆ ಟೈಮ್ 5:30 ಆಗಿತ್ತು. ಮತ್ತು ಒಣಗಿರೋ ಅರ್ಬಿ ಎಲ್ಲ ತೆಗೆದ್ಬಿಟ್ಟು ಮಚ್ಚಿಟ್ರೈತಂತ ಇಡಾಕಂತೀನಿ ನೋಡ್ರಿ. ಮನೆಯಾಗಿದ್ದು ಏನಾರ ಒಂದು ಬಿಸ್ನೆಸ್ ಮಾಡ್ಬೇಕಂತ ಎಲ್ಲ ಹೆಣ್ಮಕ್ಳಿಗೆ ಅನ್ಸುತ್ತೆ. ಆದರೆ ಏನು ಬಿಸ್ನೆಸ್ ಮಾಡೋದು ಅಂತೇಳಿ ಗೊತ್ತಾಗಂಗಿಲ್ಲ. ನಾನು ಭಾಳ ವರ್ಷದಿಂದನೂ ಪ್ರಯತ್ನ ಪಡ್ತಾ ಇದ್ದೀನಿ. ಒಂದು 4 ವರ್ಷದಿಂದಂತೂ ಒಂದು ಬಿಸ್ನೆಸ್ ಮಾಡ್ಬೇಕಂತೇಳಿ ಸಿಕ್ಕಾಪಟ್ಟೆ ಓಡಾಡಿ ತಲೆ ಕೆಡಿಸ್ಕೊಂಡು ಅದು ಸಕ್ಸಸ್ ಆಗಲಿಲ್ಲ. ಅಂದರೆ ನನಗೆ ಊದಿನ ಕಡ್ಡಿ ಫ್ಯಾಕ್ಟ್ರಿ ಮಾಡ್ಬೇಕಂತ ಭಾಳ ಮನಸ್ಸಿನಾಗಿತ್ತು. ಅದ್ರ ಬಗ್ಗೆ ತಿಳ್ಕೊಂಡು ಅಂದರೆ ಎಲ್ಲ ರೆಡಿ ಮಾಡಲು ಹೋಗ್ಬಿಟ್ಟು ಎಲ್ಲ ತಿಳ್ಕೊಂಡು ಅವ್ರ ಬಗ್ಗೆ ಮಾಹಿತಿನೂ ಎಲ್ಲ ಕಲೆಕ್ಟ್ ಮಾಡಿದ್ದೆ ರೀ. ತಿಂಗಳಾನ್ಗಟ್ಲೆ ಓಡಾಡಿಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಎಲ್ಲ ತಿಳ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡಬೇಕಪ್ಪ ಅಂತ ಅಂದಾಗ ಕೆಲವೊಂದು ಕಾರಣಗಳಿಂದ ಅದನ್ನ ಕ್ಯಾನ್ಸಲ್ ಆಗಿಬಿಡ್ತು. ಹಂಗಾದಾಗ ಏನಾಗುತ್ತಲ್ರಿ, ಎಷ್ಟೇ ನಾವು ಕಷ್ಟಪಟ್ಟಿದ್ರು ಅದನ್ನ ಯೂಸ್ ಆಗಂಗಿಲ್ಲ. ಅಂದರೆ ಬೇಜಾರಾಗುತ್ತೆ ಸಿಕ್ಕಾಪಟ್ಟಿ. ಮತ್ತು ನೆಕ್ಸ್ಟ್ ಏನಾದರೂ ಮಾಡ್ಬೇಕಂತಂದಾಗ ಬೇಸರ ಅಂತ ಅನ್ಸುತ್ತಲ್ರಿ. ಏನು ಮಾಡ್ಬೇಕು ಬಿಡಪ್ಪ, ಏನು ಮಾಡ್ರೂ ಅದನ್ನ ಇದೇ ರೀತಿ ಆಗ್ತಾವಂತ ಮನಸ್ಸಿನಾಗ ಒಂದು ಕುಂತು ಬಿಡುತ್ತೆ. ಹಾಗಾಗಿ ಏನು ಮಾಡೋಕ್ಕೂ ಮನಸ್ಸೇ ಬರೋಂಗಿಲ್ಲ ನೋಡ್ರಿ. ಇನ್ನಾದ್ರೂ ಒಂದು ಮನಸ್ಸಿನಾಗ ಅನಿಸುತ್ತೆ ಯಾವಾಗಾರು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು. ಸುಮ್ಮನೆ ಹಿಂಗೆ ಕುಂದ್ರೋಕ್ಕಿಂತ ಅಂದ್ರೆ ಮನ್ಯಾಗ ಹೆಣ್ಮಕ್ಳು ಸುಮ್ಮನೆ ಕುಂತಾಗ್ರಿ ಬೇಸರ ಅಂತ ಅನಿಸುತ್ತೆ. ಮತ್ತು ಕೆಲ್ಸಕ್ಕೆ ಹೋದ್ರೂ ಟೈಮ್ ಸೆಟ್ ಆಗಂಗಿಲ್ಲ ರೀ. ಬೆಳಗ್ಗೆ ಹೋಗ್ಬೇಕು, ರಾತ್ರಿ ಬರಬೇಕು. ಹಿಂಗಾಗಿ ಮತ್ತು ಪೇಮೆಂಟ್ನೂ ಸರಿಯಾಗಿರಂಗಿಲ್ಲ. ಹಾಗಾಗಿ ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ. ನನಗೆ ಕೆಲ್ಸಕ್ಕೆ ಹೋಗ್ಬೇಕನ್ನೋ ಇಂಟ್ರೆಸ್ಟ್ ಐತಿ. ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂತೇಳಿ ಬಿಡೋದಾಗುತ್ತೆ ರೀ. ಯಾಕಂದರೆ ಬೆಳಗ್ಗೆ ಹೋಗಿ ಸಂಜೆಗೆ ಬರೋದು ಮತ್ತು ಮನೆ ಕೆಲಸ ಯಾವುದೂ ಸರಿ ಆಗಂಗಿಲ್ಲ. ಹಾಗಾಗಿ ಬ್ಯಾಡ ಅಂತಾರು. ಆದರೆ ಬಿಸ್ನೆಸ್ ಮಾಡ್ಬೇಕಂತಂದಾಗ ಸಪೋರ್ಟ್ ಬೇಕಾಗುತ್ತಲ್ರಿ. ಸಪೋರ್ಟ್ನೂ ಇರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಮಾಡ್ಬೇಕನ್ನೋ ಧೈರ್ಯನೂ ಮಾಡಂಗಿಲ್ಲಲ್ರಿ. ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ. ಆದರೆ ಸಪೋರ್ಟ್ ಇರಲ್ಲ ಅಂತೇಳಿ ಸುಮ್ಮನೆ ಮನ್ಯಾಗ ಅಡುಗೆ ಮಾಡ್ಕೊಂಡು ಕುಂತಿರ್ತೀವಿ. ಆದರೆ ಏನು ಮಾಡೋಕ್ಕಾಗಲ್ಲ ರೀ. ನಮ್ಮ ಹಣೆ ಹೊರದಾಗ ಏನಿರುತ್ತಲ್ಲ ಅದನ್ನೇ ಆಗೋದು. ಈಗಿದ್ರೆ ಫೈನಲ್ಲಿ ಅರ್ಬಿ ಎಲ್ಲ ಮಚ್ಚಿ ನೀಟಾಗಿ ಎತ್ತಿಟ್ಬಿಟ್ಟು ಈಗಿದ್ರೆ ದೇವ್ರ ಮುಂದೆ ದೀಪ ಹಚ್ಚಿ ಚಹಾ ರೆಡಿ ಮಾಡಾಕಂತೀನಿ ನೋಡ್ರಿ. ಮಾಡೋದು ತಿನ್ನೋದು ಅಷ್ಟೇ ಆಗಿಬಿಡುತ್ತೆ. ಅಂದರೆ ಬೆಳಗ್ಗೆ ಸ್ವಲ್ಪ ಸಂಜೆಗೆ ಕೆಲಸ ಇರುತ್ತೆ. ಆದರೆ ಮಧ್ಯಾಹ್ನದಾಗ ಒಂದು 4-5 ತಾಸು ಅಂತೂ ಫ್ರೀನೇ ಇದ್ದಿರ್ತೀವಿ. ಆ ಟೈಮ್ದಾಗ ಏನಾದರೂ ಮಾಡ್ಬೇಕಂತ ಮನಸ್ಸಿರುತ್ತೆ. ಆದರೆ ಈ ಬಿಸ್ನೆಸ್ ಬಿಟ್ಟು ಏನೂ ಮಾಡೋಕೆ ಆಗಂಗೆ ಇಲ್ಲ ರೀ. ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಂತೂ ಆಗಂಗಿಲ್ಲ. ಯಾಕಂದರೆ ಟೈಮ್ ಸೆಟ್ ಆಗಂಗಿಲ್ಲಲ್ಲ. ಈಗಿದ್ರೆ ಚಹಾ ಅಷ್ಟು ರೆಡಿ ಮಾಡಿ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕುಡಿದ್ರಾಯ್ತಂತೆ ಚಹಾ ರೆಡಿ ಮಾಡಿ ಅವ್ರಿಗೆ ಕೊಟ್ಟು ನಾನು ಕುಡಿದೆ ನೋಡ್ರಿ. ಇನ್ನು ರಾತ್ರಿ ಅಡುಗೆನೂ ಮಾಡಬೇಕು. ಬರೀ ಚಪಾತಿ ಪಲ್ಯ ಅಷ್ಟೇ ಮಾಡಬೇಕು. ಅನ್ನ ಸಾಂಬಾರು ಇತ್ತಲ್ಲ, ಹಾಗಾಗಿ ಚಪಾತಿ ಪಲ್ಯ ಅಷ್ಟು ರೆಡಿ ಮಾಡಿಬಿಟ್ಟು ಅಕ್ಕಿ ರುಬ್ಬಾಕಂತೀನಿ ನೋಡ್ರಿ. ಊಟ ಎಲ್ಲ ಮುಗಿಸ್ಬಿಟ್ಟು ಅಂದ್ರೆ ಮಧ್ಯಾಹ್ನ ನೆನೆಸಿದ್ದೆ ಅಲ್ರಿ ಅಕ್ಕಿ ಉದ್ದಿನಬೇಳೆ ಎಲ್ಲ ಹಾಕಿಬಿಟ್ಟು ಅದಷ್ಟು ರುಬ್ಬಿಟ್ರಾಯ್ತು. ಕಂಪ್ಲೀಟ್ ಆಗುತ್ತೆ ಕೆಲಸ ರೀ.
ಇವತ್ತು ನಾನು ಅಕ್ಕಿ ರುಬ್ಬಕ್ಕೆ ಚುಮ್ಮರಿ ಹಾಕಿದ್ದು ಅಂದ್ರೆ ಅನ್ನ ಅಥವಾ ಅವಲಕ್ಕಿ ಎರಡೂ ಇರ್ಲಿಕ್ಕಂದ್ರೆ ಚುಮ್ಮರಿ ಹಾಕ್ಬೇಕ್ರಿ. ಚುಮ್ಮರಿ ಹಾಕಿಬಿಟ್ರೆ ಏನೈತಿಲ್ಲ ದೋಸೆ ಇನ್ನಷ್ಟು ಕ್ರಿಸ್ಪಿಯಾಗಿ ಟೇಸ್ಟಾಗಿ ಮಸ್ತಾಗಿ ಬರ್ತಾವೆ. ಈಗಿದ್ರೆ ಅಕ್ಕಿ ಅಷ್ಟು ರುಬ್ಬಿ ಇಟ್ರಾಯ್ತಂತ ರುಬ್ಬಾಕಂತೀನಿ ನೋಡ್ರಿ. ಇವತ್ತು ನಿಡೋನು ಇಲ್ಲೇ ಮುಗಿಸೋಂದ್ರೆ ಇವತ್ತು ನಿಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀವಿ ರೀ.